ಸ್ಯಾಂಪಲ್ ಕಲೆಕ್ಟ್ಗೆ ಪ್ರೊಸೀಜರ್ ಇದೆ, ಬರೀ ನಿಮ್ಮ ಉಗುಳ್ಬೇಕು ಸಲೈವ. ಹೌ ಸರ್ ಏಂಜಲ್ ಸಲೈವ ಇಂದ ನೀವು ಹೇಳ್ತಿರೋದು? ನೀವು ಬರೀ ಒಂದು 2 ml ನೆಂಜಿ ಕೊಟ್ಟರೆ ಸಾಕು. ನಿಮ್ಗೆ ಮುಂದೆ ಉಂಟಾಗುವಂತ ಹೆಲ್ತ್ ಇಶ್ಯೂಸ್ ಏನೇನಿದಾವೋ, ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿದಾವೋ ಎಲ್ಲ ನಿಮ್ಗೆ ಹೇಳ್ಬಿಡ್ತೀನಿ ನಾವು. ಕಂಪ್ಲೀಟ್ ನೀವು ಲೈಫ್ ಚೇಂಜ್ ಮಾಡ್ಕೋಬಹುದು ಇಲ್ಲಿಂದ. ಇದು ಒಳ್ಳೆ ಜಾತಕ ನೋಡೋದು. ಕಂಪ್ಲೀಟ್ ಜಾತಕ ಸಿಗ್ತದೆ, ನಿಮ್ ಹೆಲ್ತ್ ಜಾತಕ ಸಿಗ್ಬಿಡ್ತದೆ. ಓಕೆ 2 ml ಸಲೈವ ಕಲೆಕ್ಟ್ ಮಾಡಿ ಅದು ನಾವು ಲ್ಯಾಬ್ಗೆ ಕಳಿಸಿ, ಲ್ಯಾಬ್ ಇಂದ 21 days ಅಟ್ ಲೀಸ್ಟ್ ಪ್ರೊಸೆಸ್ ನಡೆಯುತ್ತೆ. 21 days to 25 days ಪ್ರೊಸೆಸ್ ನಡೆಯುತ್ತೆ. Because there are 21 and 25 traits that we look into, phenotypes ಚೆಕ್ ಮಾಡ್ತೀವಿ, ಅದಕ್ಕೆ ಅಷ್ಟು ಟೈಮ್ ಬೇಕು. ಮತ್ತೆ ಆ DNA, ಈಗ DNA ನೋಡಿದ್ರೆ ನೀವು ಅದು ಇಟ್ಸ್ ಸೆಲ್ಫ್ ಇಸ್ ಅ ವೆರಿ ಬಿಗ್ ಬಾಲ್ ಆಕ್ಚುಲಿ. ನಾವು ಹೇಳ್ತೀವಿ ಒಂದು ಸೆಲ್ ಕಾಣಿಸಲ್ಲ ನಮ್ಗೆ, ಬಟ್ ಸೆಲ್ ಅಲ್ಲಿ ನ್ಯೂಕ್ಲಿಯಸ್ ಇದೆಯಾ, ನ್ಯೂಕ್ಲಿಯಸ್ ಅಲ್ಲಿ 23 pairs ಆಫ್ ಕ್ರೋಮೋಸೋಮ್ಸ್ ಇದೆ. ಓಕೆ, ಅದರಲ್ಲಿ ಇರುವಂತಹ ಬೇಕಾದಷ್ಟು ಹಲವಾರು ಪೆಪ್ಟೈಡ್ಸ್ ಇದೆ, ಪಾಲಿಪೆಪ್ಟೈಡ್ಸ್ ಇದೆ. ಓಕೆ, ಸೊ ಅಲ್ಲಿ ರಾಂಗ್ ಆಗಿದೆ ಅನ್ನೋದನ್ನ ಕಂಡು ಹಿಡಿಯೋದು ಹೋದ್ರೆ ಅದೊಂದು ದೊಡ್ಡ ವಿಷಯನೇ. ಓಕೆ, ಸೊ ದಿಸ್ ಥಿಂಗ್ ಹ್ಯಾಪನ್ಸ್ ಆ್ಯಂಡ್ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಏನೇನು ಸ್ನಿಪ್ಸ್ ಇದಂತ. ಸ್ನಿಪ್ಸ್ ಅಂತ ಹೇಳ್ತೀವಿ, ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್ಸ್ ಅಂತ. ಸೊ ಇದನ್ನ ಒಂದು ಪ್ರಾಬ್ಲಮ್ ಏರಿಯಾಸ್ ನಮ್ಮ ಸೆಲ್ಲಲ್ಲಿ ಏನಿದೆ ಅನ್ನೋದನ್ನ ಗೊತ್ತಾಗುತ್ತೆ DNA ಅಲ್ಲಿ. ಸೊ ಅದರಿಂದ ನಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ MTHFR, FTO ಅನ್ನೋದನ್ನ ಒಂದು ಪ್ಯಾರಾಮೀಟರ್ಸ್ ಇದಾವೆ, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. MTHFR ಅನ್ನೋದನ್ನಿದೆ ಅಂದ್ರೆ ಡೈಜೆಸ್ಟಿವ್ ಇಶ್ಯೂಸ್ ಏನೇನಿದೆ ಅಂತ ಗೊತ್ತಾಗುತ್ತೆ. FTO ಇದ್ರೆ ಅದರಲ್ಲಿ ನಮಗೆ ಒಬೆಸಿಟಿ ಬರುತ್ತಾ, ಡಯಾಬಿಟೀಸ್ ರಿಲೇಟೆಡ್ ಇಶ್ಯೂಸ್ ಬರುತ್ತಾ, ಸೊ ಅದನ್ನ ನಾವು ಅದರಿಂದ ಗೊತ್ತು ಮಾಡ್ಕೋಬಹುದು. ಸೊ ಈ ತರ ಬೇಕಾದಷ್ಟು ಸೈಂಟಿಫಿಕ್ ಟರ್ಮಿನಾಲಜೀಸ್ ಇದಾವೆ. ಸೊ ಹಾಗಾಗಿ ಈ ಪ್ರೊಸೆಸ್ ಅನ್ನ ಮುಂದೆ ಹೊಡಿತಾರೆ. ಮತ್ತೆ ಅಷ್ಟೇ ಅಲ್ಲ, ನಾವು ಕಂಪ್ಲೀಟ್ ಆಗಿ ನಿಮ್ಗೆ ಮಾಹಿತಿ ಕೊಡ್ತೀವಿ, ಬರೀ ರಿಪೋರ್ಟ್ ಕಳ್ಸಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಸೊ ರಿಪೋರ್ಟ್ ಜೊತೆ 1 hour ಕನ್ಸಲ್ಟೇಷನ್ ತಗೋತೀವಿ, ನಿಮ್ದು ಫೀಡ್ಬ್ಯಾಕ್ ತಗೋತೀವಿ. ಫೀಡ್ಬ್ಯಾಕ್ ಅಂದ್ರೆ ನಿಮ್ಮ ಹಿಸ್ಟ್ರಿ ತಗೋತೀವಿ. ಹಿಸ್ಟ್ರಿ ತಗೊಂಡು ನಿಮ್ಗೆ ಆಕ್ಷನ್ ಪ್ಲಾನ್ ಮಾಡ್ತೀವಿ. ಆಕ್ಷನ್ ಪ್ಲಾನ್ ಮಾಡಿ ನಿಮ್ಗೆ ಕಳಿಸ್ತೀವಿ. ಸೊ ಆವಾಗ ನಿಮ್ಗೆ ಅದನ್ನ ಅರ್ಥ ಆಗುತ್ತೆ, ಯಾವುದಿಂದ ಏನಾಗ್ತಾ ಇದೆ ಆ ರಿಪೋರ್ಟ್ಗೆ ಮತ್ತೆ ಆಕ್ಷನ್ ಪ್ಲಾನ್ಗೆ ಹೋಲಿಸ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮಿಂದ ರೈಟ್ ಟ್ರ್ಯಾಕ್ ಕರೆಕ್ಟ್ ಇದು ಅಂತ. ಸೊ ಅದು ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಆವಾಗ ಬೆನಿಫಿಟ್ ನಿಮಗೆ. ಸೊ ಏನೇನಿದೆ ಅಂತ ಫೈಂಡ್ ಮಾಡಿ ಅದಕ್ಕೆ ಏನೇನ್ ಮಾಡ್ಬೇಕು ಅನ್ನೋ ಸೊಲ್ಯೂಷನ್ಸ್. ಎಕ್ಸಾಕ್ಟ್ಲಿ.